ಹಾಯ್ ಫ್ರೆಂಡ್ಸ್, ನಂದಿನಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಟೆಲ್ನಲ್ಲಿ ಸಿಗುವಂಥ ಫಿಲ್ಟರ್ ಕಾಫಿ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಕಾಫಿ ಇಷ್ಟಪಡೋರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು, ಎಷ್ಟು ಅಳತೆ ಬೇಕು ಎಲ್ಲ ಕರೆಕ್ಟಾಗಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ನಾನಿಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ನನಗಿಷ್ಟವಾಗಂಥ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಫಿಲ್ಟರ್ ಕಾಫಿ ಅಂತ ಕೇಳಿದ್ರೆ ಕೊಡ್ತಾರೆ. ನಾನಿಲ್ಲಿ ಒಂದು ಫಿಲ್ಟರ್ ತೊಗೊಂಡಿದ್ದೀನಿ. ಅಳತೆಗೆ ಗ್ಲಾಸ್ ತೊಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಈಗ ಈ ಅಳತೆನಲ್ಲಿ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನಾನು ಕಾಫಿ ಪುಡಿನ ತೊಗೊಳ್ತೀನಿ. ನೋಡಿ, ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಈಗ ಫಿಲ್ಟರ್ನಲ್ಲಿ ನೋಡಿ, ಈ ಥರ ಒಳಗಡೆ ಒಂದು ಫಿಲ್ಟರ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ಹಾಕೋಬೇಕು. ಕಾಫಿ ಪುಡಿನ ಇದಕ್ಕೆ ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. 1/4 ಚಮಚ ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಅದೇ ಕಪ್ನಲ್ಲಿ 2 ಕಪ್ಪಷ್ಟು ನಾನು ನೀರು ತಗೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೀವು ಈ ರೀತಿ ಮಾಡಿಕೊಂಡ್ರೆ ಕಾಫಿ ಅಳತೆ ಕರೆಕ್ಟಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದ್ಮೇಲೆ ಇದನ್ನು ಈ ಫಿಲ್ಟರ್ಗೆ ಹಾಕಬೇಕು. ನಾನು ತೋರಿಸಿರೋ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 1 ಅವರ್ ಮುಚ್ಚಿಟ್ಬಿಡಬೇಕು. ನೋಡಿ, ಈಗ 1 ಅವರ್ ಆಗಿದೆ. ಕಾಫಿ ಎಲ್ಲ ಫಿಲ್ಟರ್ ಆಗಿದೆ. ಈಗ ನಾನು ಹಾಲು ಕಾಯಿಸ್ಕೊಳ್ತೀನಿ. 2 ಲೋಟ ಹಾಲು ಕಾಯಿಸ್ಕೊಳ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆನ ಕೂಡ ಸೇರಿಸ್ಕೊಳ್ತೀನಿ. ಈಗ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಫಿಲ್ಟರ್ ಕಾಫಿ ಹಾಕ್ಕೊಂಡು ಇದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹೋಟೆಲ್ನಲ್ಲಿ ಸಿಗುವಂಥ ಸ್ಟೈಲ್ನಲ್ಲೇ ಮನೇಲೇ ಮಾಡ್ಕೊಂಡು ಕುಡಿಬೋದು. ನೀವು ಕೂಡ ಮನೇಲೇ ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ, ಕಾಫಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.